ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 62ನೇ ಪ್ರಶ್ನೆ. ಕ್ರೀಡಾಪಟು ಎತ್ತರ ಜಿಗಿಯುವಾಗ ನೆಲದ ಮೇಲೆ ಮರಳು ಅಥವಾ ಕುಶನ್ ಅನ್ನು ಏಕೆ ಹಾಕುತ್ತಾರೆ? ನೀವು ಎತ್ತರ ಜಿಗಿತವನ್ನ ನೋಡಿರಬಹುದು ಅಲ್ವಾ? ಆ ಸಮಯದಲ್ಲಿ ಕೆಳಗೆ ಮರಳು ಅಥವಾ ಈ ರೀತಿಯಾದಂತಹ ಕುಶನ್ ಅನ್ನ ಹಾಕಿರ್ತಾರೆ. ಯಾಕೆ ಹಾಕ್ತಾರೆ? ಸುಮ್ಮನೆ ವೇಷ್ಟ, ಪೆಟ್ಟಾಗಬಾರ್ದು ಅಂತ ಹಾಕ್ತಾರೆ ಅಂತ ಹೇಳ್ತೀರಿ. ಯಾಕೆ ಪೆಟ್ಟಾಗ್ತದೆ? ಬಹಳ ಶಿಸ್ತಾಗಿ ಟೈಲ್ಸ್ ಎಲ್ಲ ಮಾಡ್ಬಿಡೋಣ, ಅಲ್ಲೂ ಪೆಟ್ಟಾಗ್ತದೆ ಅಂತೀರಾ? ಆಗತ್ತೆ. ಯಾಕಾಗತ್ತೆ? ಹೈ ಜಂಪರ್ ಮೃದುವಾದ ಲ್ಯಾಂಡಿಂಗ್ ಸೈಟ್ ನಲ್ಲಿ ಕುಶನ್ ಅಥವಾ ಮರಳಿನ ರಾಶಿಯಂತಹ ಭಾಗದಲ್ಲಿ ಬಿದ್ದಾಗ ಜಿಗಿತಗಾರನು ನಿಲ್ಲಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ. ನೋಡಿ, ಇದು ಸೇಮ್ ನೀವು ಕ್ರಿಕೆಟ್ ಬಾಲ್ ಕ್ಯಾಚ್ ಹಿಡಿಯುವಾಗ ಒಂದು ಸನ್ನಿವೇಶವನ್ನ ಸ್ಟಡಿ ಮಾಡಿದ್ರಲ್ಲ, ಅದೇ ಕಾನ್ಸೆಪ್ಟ್ ಮೇಲೆ ಇರುವಂತದ್ದು. ಜಿಗಿತಗಾರ ಬಿದ್ದ ಮೇಲೆ ಅಲ್ಲಿ ಸ್ಟಾಪ್ ಆಗ್ಲಿಕ್ಕೆ ಅವನು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ತಾನೆ. ಕಡಿಮೆ ಕ್ರೀಡಾಪಟುವಿನ ಸಂವೇಗದ ಬದಲಾವಣೆಯ ದರ ಕಡಿಮೆ ಇರುತ್ತದೆ. ಇದರಿಂದಾಗಿ ನಿಲ್ಲಿಸುವ ಸಣ್ಣ ಬಲವು ಕ್ರೀಡಾಪಟುವಿನ ಮೇಲೆ ವರ್ತಿಸುತ್ತದೆ. ಕ್ರೀಡಾಪಟುವಿಗೆ ಗಾಯವಾಗುವುದಿಲ್ಲ. ನಮಗ್ ಗೊತ್ತು, ಸಂವೇಗದ ಬದಲಾವಣೆಯ ದರ ಏನಿದೆ ಅದು ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈಗ ಇಲ್ಲೇನಾಗ್ತದೆ, ಇವನು ಬಿದ್ದ ಮೇಲೆ ಅದು ಕೆಳಗೆ ಹಕ್ತದೆ ಅಲ್ವಾ? ಹಾಗಾಗಿ ಅವನನ್ನ ನಿಲ್ಲಿಸ್ಲಿಕ್ಕೆ ಹೆಚ್ಚಿನ ಸಮಯವನ್ನ ತಗೊಳ್ತಾ ಇದೆ. ಹಾಗಾಗಿ ಅಪ್ಲೈ ಆಗ್ತಾ ಇರುವಂತಹ ಬಲ ಏನು? ಸಮಯ ಜಾಸ್ತಿ ಆದಂಗೆ ಬಲ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ನೆಲ ಅಥವಾ ಕುಶನ್ ಏನಿದೆ ಅದು ಅಪ್ಲೈ ಮಾಡ್ತಾ ಇರುವಂತಹ ಬಲ, ಅವನನ್ನ ನಿಲ್ಲಿಸ್ಲಿಕ್ಕೆ, ಸ್ಟಾಪ್ ಮಾಡ್ಲಿಕ್ಕೆ ಈ ಕುಶನ್ ಅಪ್ಲೈ ಮಾಡ್ತಾ ಇರುವಂತಹ ಬಲ ಕಡಿಮೆ ಆಗ್ತದೆ. ಹಾಗಾಗಿ ಅವನಿಗಷ್ಟು ಏಟ್ ಆಗೋದಿಲ್ಲ. ಬಲ ಕಡಿಮೆ ಇರೋದಕ್ಕೆ ಏಟ್ ಆಗೋದಿಲ್ಲ. ಹೀಗಾಗಿ ಕುಶನ್ ಅಥವಾ ಮರಳು ಮೃದುವಾಗಿರುವುದರಿಂದ ಕ್ರೀಡಾಪಟುವಿನ ಸಂವೇಗವನ್ನು ಹೆಚ್ಚು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಅದೇ ಒಂದ್ ವೇಳೆ ಒಬ್ಬ ಎತ್ತರ ಜಿಗಿತದ ಕ್ರೀಡಾಪಟು ಎತ್ತರದಿಂದ ಗಟ್ಟಿಯಾದ ನೆಲಕ್ಕೆ ಬಿದ್ರೆ ಅವನ ಮೂಳೆ ಮುರಿದೋಗ್ತದೆ ಅಲ್ವಾ? ಅವನ ಸಂವೇಗವು ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯತೆ ಇಳಿಯುತ್ತದೆ. ಇಲ್ಲೇನಾಗ್ತದೆ, ಅವನ ಸಂವೇಗ ಬಹಳ ಕಡಿಮೆ ಸಮಯದಲ್ಲಿ ಶೂನ್ಯತೆಗೆ ಇಳಿತದೆ. ಯಾಕೆಂದ್ರೆ ಆ ನೆಲ ಏನು, ಅದು ಕೆಳಗೆ ಹೋಗೋದಿಲ್ಲ. ಅವನು ಬಿದ್ದ ತಕ್ಷಣ ಸಂವೇಗ 0ಗೆ ಬರ್ತದೆ. ಸಮಯ ಏನಾಯ್ತು, ಬಹಳ ಕಡಿಮೆ ಸಮಯದಲ್ಲಿ ಸಂವೇಗ ಬದಲಾಯಿತು. ಹಾಗಾಗಿ ಇಲ್ಲಿ ಬಲ ಏನಾಯ್ತು, ನೆಲದ ಮೇಲೆ ಏನು ನೆಲ ಏನ್ ಅಪ್ಲೈ ಮಾಡ್ತದಲ್ಲ ಆ ಬಲ ಜಾಸ್ತಿ ಆಯ್ತು. ಹಾಗಾಗಿ ಏಟು ಜಾಸ್ತಿ ಆಗುತ್ತೆ. ಸಂವೇಗದ ಬದಲಾವಣೆಯ ದರವು ದೊಡ್ಡದಾಗಿರುತ್ತದೆ. ಇದರಿಂದಾಗಿ ದೊಡ್ಡ ಎದುರಾಳಿ ಬಲ ಅಂದ್ರೆ ನೆಲ ಏನಿದೆ, ಗ್ರೌಂಡ್ ಏನಿದೆ, ಅದು ಅವನ ಮೇಲೆ ಅಪ್ಲೈ ಮಾಡುವಂತಹ ಬಲ ಕ್ರೀಡಾಪಟುವಿನ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಕ್ರೀಡಾಪಟುವಿಗೆ ಗಂಭೀರ ಗಾಯಗಳನ್ನು ಉಂಟು ಮಾಡಬಹುದು. ಥ್ಯಾಂಕ್ ಯು.